ನೀವೇ ಮಾಡಿದ್ದು. ಅವರು ಒಂದು ಮುತ್ತರಾಜಾಗಿ ಬಂದ್ರು, ಅವ್ರನ್ನ ರಾಜ್ಕುಮಾರ್ ಮಾಡಿದ್ರಿ, ಬಿರುದುಗಳು ಕೊಡಿಸಿದ್ರಿ, ಕೊನೆಗೆ ಅವ್ರನ್ನ ದೇವ್ರ ತರ ಕಳಿಸ್ಕೊಟ್ರು. ಅವರು ನಿಮ್ಮನ್ನ ದೇವ್ರು ಅಂದ್ರು, ನೀವೇ ಅವ್ರನ್ನ ದೇವ್ರು ಮಾಡಿರೋದು. ಆ ಸ್ಥಳ ಏನೇ ಪವಾಡ ಅದು ನಿಮ್ಗೆ ಸಲ್ಲುತ್ತೆ, ಅಪ್ಪಾಜಿ ಅವ್ರಿಗೆ ಅಲ್ಲ, ನಿಮಗೆ ಸಲ್ಲುತ್ತೆ, ನಿಮಗೆ ಸೇರುತ್ತೆ. ಈಗ ಯುವ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ನೀವು. ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವರಲ್ಲಿ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ ನ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ಏನ್ ಹೇಳ್ತಿದ್ದಾರೆ? ಅದು ನಿಮ್ಮ ಪ್ರೀತಿ ಅಪ್ಪಾಜಿ. ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ. 46 ವರ್ಷದಲ್ಲಿ 45 ವರ್ಷ ಅವ್ನ ಸಿನಿಮಾ ರಂಗದಲ್ಲಿ ದುಡಿದಿದ್ದಾನೆ. ಆಮೇಲೆ ನೀವು ಕೊಟ್ಟಿದ್ದೀರಾ. ಆ ಜಾಗ ಯಾರು ತಗೊಳಕಲ್ಲ. ನಮಗ್ ನಾವು ಜಾಗ ಮಾಡ್ಕೋಬೇಕು. ಅಷ್ಟು ಸೀನಿಯರ್ ನನ್ನ ತಮ್ಮನ ಜಾಗ ಯಾರು ತಗೊಳಕಲ್ಲ. ನನ್ನಂತ 1,000 ರಾಘವೇಂದ್ರ ಕುಮಾರ್ ಬಂದು ಆ ಜಾಗ ತಗೊಳಕ್ಕಾಗಲ್ಲ. ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದೀವಿ ನಾವು. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೆಳಗಡೆ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ ಬೇರ್ ಕಟ್ತಾ ಇದ್ದಾರೆ. ನಾಳೆ ಅದು ಮೊಳಕೆ ಬಂದ್ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಯುವರಾಜ್ ಕುಮಾರ್ಗೆ ಸುಲಭವಾಗಿ ಆ ಜಾಗ ಸಿಗಲ್ಲ ಅಪ್ಪಾಜಿ. ಅವನು ಶ್ರಮ ಪಡಿಬೇಕು, ಶ್ರಮಜೀವಿ ಆಗಬೇಕು, ಕಷ್ಟಪಡಬೇಕು, ನಿಮ್ಗಳ ಪ್ರೀತಿ ಸಂಪಾದನೆ ಮಾಡಬೇಕು. ಆದರೆ ಎಷ್ಟೇ ಮೇಲ್ ಬಂದರೂ ಅವ್ರ ತಾತನ ಸರಳತೆ, ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು. ತಗ್ಗಿ ಬಗ್ಗಿ ನಡಿಬೇಕು. ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಹೋಗ್ತಾರೆ. ನನ್ಗೆ ಆ ನಂಬಿಕೆ ಇದೆ. ರೀಸೆಂಟ್ ಆಗಿ ಅಪ್ಪುಗೆ ಸಾಂಗ್ ಲಾಂಚ್ ಆಯ್ತು ಯುವ ಸಿನಿಮಾದ. ತುಂಬಾ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂತ ಸಾಂಗು. ಅದ್ರಲ್ಲಿ ಅಪ್ಪ ಇದ್ರು, ಚಿಕ್ಕಪ್ಪ ಅಂತ ಇದ್ರು, ದೊಡ್ಡಪ್ಪ ಇದ್ರು, ಅಪ್ಪನೂ ಇದ್ರು. ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ರಗಣ? ಅಪ್ಪಾಜಿ ಆ ಸಾಂಗ್ ವಿಡಿಯೋ ಬೈಟ್ಸ್ ನೋಡಿದೀರಾ? ಎಲ್ಲೂ ಪಾತ್ರದ ಹಾಕಿಲ್ಲ. ಯುವರಾಜ್ ಕುಮಾರ್ ಇಲ್ಲ ಅವ್ರ ತಂದೆ ಮಾಡಿರೋದು ಯಾರ್ದು ಹಾಕಿಲ್ಲ. ಯಾಕಂದ್ರೆ ಅದು ಹಾಡು ಅವ್ರದ್ದಲ್ಲ, ನಿಮ್ಮ ತಂದೆ, ನಿಮಗೆ ಸಾಂಗ್. ಆ ಜಾಗದಲ್ಲಿ ನಿಮ್ಮ ತಂದೆನ ಇಟ್ಕೊಳ್ಳಿ. ಇವು ಗುರುರಾಜ್ ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ. ನೀವು ಇದನ್ನ ನಿಮ್ಮ ತಂದೆ ಜೊತೆ ಕಲಿತಿರೋ 4-5 ಫೋಟೋ ತಗೊಳ್ಳಿ. ಇದನ್ನ ಆ ಸಾಂಗ್ನ ಹಾಕಿ ಮಾಡಿ. ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ. ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ, ಅವ್ರನ್ನ ತಪ್ಪಿಕೊಳ್ಳಿ. ಅದಾಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ರು. ಬೇರೆ ಏನೋ ಉದ್ದೇಶ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ? ಬಹಳ ದಿನ ಆಯ್ತು ಮಾಧ್ಯಮಗಳಲ್ಲಿ ಸಿಕ್ಕಿ. ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಪ್ಪ. ಅಷ್ಟೇ, ಇಷ್ಟೇ ಮಟ್ಟಿಗೆ ಇದೆಯಲ್ಲ, ಅಷ್ಟೇ ಸಾಕು. ನನಗೆ ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು. ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ 1000 ಜನ ಮ್ಯಾರಥಾನ್ ಅಲ್ಲಿ ಭಾಗಿಯಾಗಿದ್ರು. ನೀವು ಹೋಗಿದ್ರಾ ಹೇಗೆ ಅಂತ? ಇಲ್ಲ ಪಜ್ಜಿ, ನಾನು ಒಂದಿನ ಸರಿಯಾಗಿ ನಾನು ಹೋಗಿ ನಡಿಬೇಕಪ್ಪಜ್ಜಿ. ಅಲ್ಲಿ ಹೋಗ್ತೀನಿ, ಹೋದ ವರ್ಷ ಬಂದಿದ್ದೆ. ಒಂದಿನ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ. ದೀಪು ಅಂತ ನಮ್ಮ ರಿಲೇಷನ್ ಅಪ್ಪಜ್ಜಿ, ನಮ್ಮ ಅಕ್ಕನ ಮಗಳಾಗಬೇಕು. ಆಕೆ ಮಾಡ್ತಾ ಇದ್ದಾಳೆ. ಇನ್ಸ್ಪಿರೇಷನ್ ನೋಡಿ. ಪುನೀತ್ ರಾಜ್ಕುಮಾರ್ ಅಂದರೆ ಪವರು, ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡಿದೆ. ಓಡೋದಂದ್ರೆ ಭಾಳ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಿ. ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ? ನಾನು ಇವತ್ತು ಒಂದೇ ಹೇಳ್ಕೊಳ್ಳೋದು. ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ. ಇಲ್ಲಾಂದ್ರೆ ಇದನ್ನ ಹೆಸರು ನಾವು ಗೌರ್ಮೆಂಟ್ ಹತ್ರ ಇಸ್ಕೊಂಡು ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ. ಇದು ನಿಮ್ಮ ದಿನ, ನಿಮ್ಮ ಹುಟ್ಟುಹಬ್ಬ. ಅಪ್ಪು ಅವ್ರ ಹುಟ್ಟುಹಬ್ಬ ಅಲ್ಲ, ನಿಮ್ಮ ಹುಟ್ಟುಹಬ್ಬ. ಅವರಲ್ಲಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾ ಇದ್ದಾರೆ. ಸರಿಯಾಗಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನಗಳಿಗೆ ಏನಾದರೂ ಮಾಡಿ. ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ. ಅವ್ರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ. ಅವರು ಅದು ಒಂದು ನಿಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ಬಂದಿದ್ರು. ಏನೋ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು 3 ವರ್ಷ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ಆಯುಸ್ ಸಾಲಿಲ್ಲ. ಇನ್ನು ಯಾರು ಮಾಡ್ಬೇಕದನ್ನ? ನಾವು ನೀವೆಲ್ಲ ಸೇರಿ ಪೂರೈಸ್ಬೇಕು. ಇದು ಅಪ್ಪು ಸ್ಫೂರ್ತಿ ದಿನಾಚರಣೆ ಅಲ್ಲ, ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ. ಸೂಪರ್. ಥ್ಯಾಂಕ್ ಯು ರಗಣ.